ಭಾವನವ್ರೆ ಚಿಂತೆ ಮಾಡ್ತಿದ್ರಲ್ಲ ಯಾಕೆ? ನಾನು ಬೈದಿನಲ್ಲ ಭಾವನವ್ರೆ. ನೀವು ನನಗೆ ಎಲ್ಲ ಕೆಲಸನೂ ಹೇಳಿಲ್ಲ ಅಂದ್ರು ಗರಿಕೆ ಮಡಿಕೆ ಅಂತ ಕೆಲಸ ಮಾತ್ರ ಹೇಳಬೇಕು. ಇವಾಗ ನೋಡಿ ಹೇಗ್ ತಂದಿದ್ದೀನಿ ಅಂತ. ಗರಿಕೆ ಮಡಿಕೆನ ಕುಂಬಾರನ್ ಮನೆಗೆ ಹೋಗಿ ಅಷ್ಟ್ರಲ್ಲೇ ತಂದ್ಬಿಟ್ರ ಭಾವನವ್ರೆ? ಅದಕ್ಕೋಸ್ಕರ ಕುಂಬಾರನ ಮನೆಗೆ ಯಾಕೆ ಹೋಗೋದು ಭಾವನವ್ರೆ? ನಮ್ಮನೆ ಹೊರಗಡೆ ಇರೋದೇ ಸರಿ ಹೋಗಲ್ವಾ? ಇಲ್ಲಿ ನೋಡಿ ಗರಿಕೆ, ಇಲ್ಲಿ ನೋಡಿ ಮಡಿಕೆ. ಭಾವನವ್ರೆ, ಏನ್ ನೀವು ಮಾಡ್ತಿರೋ ಕೆಲಸ? ಅದೇನ್ ಭಾವನವ್ರೆ, ಇದನ್ನ ತಗೊಂಡ್ ಬಂದ್ರೆ ಭುಜ ತಟ್ತೀರ ಅನ್ಕೊಂಡ್ರೆ ಹಿಂಗ್ ಹೊಡಿತಿದ್ರಲ್ಲ ಯಾಕೆ? ನಿಮ್ಮನ್ನ ಅಣ್ಣ, ಏನಮ್ಮ ಪದ್ಮ ಇದು? ಬೆಳಿಗ್ಗೆನೆ ಕುಡ್ದಿದ್ ಸಾಲ್ದೆ ಎಣ್ಣೆ ಬಾಟಲ್ ತಗೊಂಡ್ ಬಂದು ಗರಿಕೆ ಮಡಿಕೆ ಅಂತಿದ್ದ ನಿನ್ ಗಂಡ. ಇಂಥ ಕಚ್ಚಡ ಕೆಲಸ ಮಾಡ್ದಾಗ್ಲೆಲ್ಲ ಅಣ್ಣ ಅಂತ ಅಡ್ಡ ಬರೋದಲ್ಲ, ಬುದ್ಧಿ ಹೇಳ್ಬೇಕು. ಇದಕ್ಕಿದ್ದಾಗೆ ಈ ತರ ಕೋಪ ಮಾಡ್ಕೋತಿದ್ರಲ್ಲ ಯಾಕೆ? ಯಾವ್ದೋ ರಾಂಗ್ ಬಟನ್ ಓದ್ತಿದ್ನೋ ಏನೋ? ಅಲ್ಲ, ಗರಿಕೆ ಮಾಡ್ಕೊಂಡಿದ್ದಲ್ವಾ? ಗರಿಕೆ ಮಡಿಕೆ ಅಂದ್ರೆ ಹುಲ್ಲು ಎಣ್ಣೆ ಬಾಟ್ಲ್ ಅಲ್ಲ, ಮಣ್ಣಿನ ಮಡಿಕೆ, ತಿಳ್ಕೊಳ್ಳಿ. ಮದುವೆಗೂ ಮುಂಚೆನೆ ಕುಂಬಾರನ್ ಮನೆಗೆ ಹೋಗಿ ಅವರು ಕಾಣಿಕೆ ಕೊಟ್ಟು ಆ ಮಡಿಕೆನ ಮನೆಗೆ ತಗೊಂಡ್ ಬಂದು ಅಂದವಾಗಿ ಅಲಂಕಾರ ಮಾಡಿ ಆ ಮಡಿಕೆನ ಗೌರಿ ದೇವಿ ತರ ಭಾವಿಸಿ ಶುಭವಾಗ್ಲಿ ಅಂತ ಪೂಜೆ ಮಾಡಿ ಮದುವೆ ದಿನ ಮನೆಗೆ ತಗೊಂಡ್ ಬರ್ತಾರೆ. ಮದುವೆ ಪೂರ್ತಿ ಆಗೋವರೆಗೂ ಮಂಟಪದಲ್ಲೇ ಇಟ್ಟು ಮದುವೆ ಪೂರ್ತಿ ಆದ್ಮೇಲೆ ಹುಡುಗಿ ಜೊತೆಗೆ ಆ ಮಡಿಕೆನ ಕೂಡ ಕೊಟ್ಟು ಕಳಿಸ್ತಾರೆ. ಅಷ್ಟು ಪವಿತ್ರವಾದ ಮಡಿಕೆನ ಅಪಹಾಸ್ಯ ಮಾಡ್ತಾ ಎಣ್ಣೆ ಬಾಟ್ಲ್ ತಗೊಂಡ್ ಬಂದು ಕುಡಿದು ಮನ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದಾನಮ್ಮ. ಹೋಗಿ ಇಲ್ಲಿಂದ. ಪಾಪ ಮಾವ, ಸಬ್ಜೆಕ್ಟ್ ನಾಲೆಜ್ ಗೊತ್ತಿಲ್ದೆ ದೊಡ್ಡಪ್ಪನ ಕೂಲ್ ಮಾಡ್ತೀನಿ ಅಂತ ಹೋಗಿ ಫೂಲ್ ಆಗ್ಬಿಟ್ರು.